ಅಲ್ಲ ರೀ, ಈ ಮನೆ ಹಾಳ ಇಂಥ ವಿಷಯನೆಲ್ಲ ಎಲ್ಲಿಂದ ಕಲೆ ಹಾಕ್ತಾನೆ ಅಂತ ಸೀತಾ ಬಗ್ಗೆ ನಮಗೆ ಗೊತ್ತಿಲ್ದಿರೋ ವಿಷಯನೆಲ್ಲ ತಿಳ್ಕೊಂಡಿದ್ದಾನಲ್ಲ ಈ ಮನೆ ಹಾಳ. ನೋಡು ಸುಲೋಚನಾ, ಏನಾದ್ರೂ ಸರಿ, ಸೀತಾ ಈ ಬಾಡಿಗೆ ತಾಯಿ ಅನ್ನೋ ವಿಷಯ ಮಾತ್ರ ನಮ್ ಬೀಗರಿಗೆ ತಿಳಿಬಾರ್ದು. ಯಾಕೆ ಅಂದ್ರೆ ಹಾಗೇನಾದ್ರೂ ಆದ್ರೆ ಮದುವೆಗೆ ಮುಂಚೆ ನಾವು ಈ ವಿಷಯನ ಅವ್ರಿಗೆ ಹೇಳಲಿಲ್ಲ ಅಂತ ಆಗಲ್ವಾ? ಅದೇ ನಮಗೆ ಈ ವಿಷಯ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ ಮರ್ಯಾದೆ ಏನಾಗ್ಬೇಡ, ನಾವು ನಾಲಾಯಕ್ ಅಣ್ಣ ಅತ್ಗೆ ಅಂತ ಆಗಲ್ವಾ? ಅದು ಅಲ್ಲದೆ ಸೀತಾ ಯಾಕೆ ಬಾಡಿಗೆ ತಾಯಿ ಆದ್ಲು ಅನ್ನೋ ವಿಷಯ ಏನಾದ್ರೂ ಬಂದ್ರೆ ನಾನು ನಾಲಾಯಕು ಮನೆ ನಡ್ಸಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಸೀತಾ ಪಾಪ ಬಾಡಿಗೆ ತಾಯಿಯಾಗಿ ಕಷ್ಟಪಟ್ಟು ಈ ಮನೆ ನಡ್ಸಿದ್ಲು ಅಂತ ಆದ್ರೆ ಅವಳು ದೇವತೆ ಮಟ್ಟಕ್ಕೆ ಏರ್ತಾಳೆ, ನಾನು ದಂಡಪಿಂಡ ಅಂತ ಆಗ್ತೀನಿ. ಆಗದೇನು ದಂಡಪಿಂಡ ತಾನೆ? ಏನ್ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಿನ್ ಗಂಡನ್ ಮರ್ಯಾದೆ ಪ್ರಶ್ನೆ ಕಣೆ ಇದು. ನೋಡು, ಈ ನಿನ್ ಮನಸ್ಸಿನಿಂದ ಈ ಕೆಟ್ಟ ವಿಚಾರನೆಲ್ಲ ತೆಗೆದ್ಬಿಡು. ಯಾರಿಗೂ ಈ ವಿಷಯ ಹೇಳ್ಕೂಡ್ದು. ಅಯ್ಯಯ್ಯ, ಆಯ್ತು ಬಿಡು. ನನಗೂ ಏನ್ ದಂಡಪಿಂಡನ ಹೆಂಡತಿ ಅನಿಸ್ಕೊಳಕ್ ಇಷ್ಟ ಇಲ್ಲ. ನಾನು ಯಾಕೆ ಹೇಳಕ್ ಹೋಗ್ಲಿ? ಸರಿ, ಈಗ ಮುಂದೇನ್ ಮಾಡೋದು? ಅದೇ ನನಗೂ ತೋಚ್ತಾ ಇಲ್ಲ. ಈ ಶನಿ ಬೇರೆ ನಮ್ ಬೆನ್ನಿಗೆ ಬಿದ್ದಿದೆ ಅಲ್ವೇ? ಈ ಸಿಹಿ ಅಪ್ಪನ್ ತರ ಇರೋ ವ್ಯಕ್ತಿನ ನಾವು ಹುಡುಕ್ಲೇಬೇಕಾ? ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ ನೀನು, ಅಷ್ಟೇ ಸಿಹಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ. ಅದೇ ಇದ್ರಲ್ಲಿ ಯಾರೋ ಮಿಸ್ಸಿಂಗು. ಯಾರು ಮಿಸ್ಸಿಂಗು? ತಾತ, ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ನಾನು ಮತ್ತೆ ನೀನು, ಅಶೋಕ್ ಅಂಕಲ್, ಪ್ರಿಯಾ ಆಂಟಿ. ಮತ್ತಿನ್ಯಾರು ಮಿಸ್ಸಿಂಗು? ಸತ್ಯ ಅಂಕಲ್ ಮಿಸ್ಸಿಂಗು. ಅನಿ ಸತ್ಯ ಚಿಕ್ಕಪ್ಪನ? ಹೌದು, ನೀನು ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ ಮತ್ತೆ ಅವ್ರ ಪಾಪುನ ಬಿಡಿಸಿದ್ಯಾ. ಸತ್ಯ ಅಂಕಲ್ ಒಬ್ರೇ ಮಿಸ್ಸಿಂಗು. ಸತ್ಯ ಚಿಕ್ಕಪ್ಪನ ಡ್ರಾಯಿಂಗ್ ಬಿಡಿಸೋಣ. ಹೌದಲ್ವಾ? ಆದ್ರೆ ಡ್ರಾಯಿಂಗ್ ಬಿಡ್ಸೋಕೆ ಇಲ್ಲಿ ಜಾಗನೇ ಇಲ್ಲ. ನೀ ಅಲ್ಲೇನ್ರೋ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ. ಸತ್ಯ ಚಿಕ್ಕಪ್ಪ, ನನ್ ಮುದ್ದು ಕಂದಗ್ಲ ಕಡೆ ಬಂದ್ ಬಾಗಲ್ ತೆಗಿ. ನಮ್ಮನೆ ನಾವು ಬಂದಿದೀವಿ. ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಕ್ ಬಂದ್ರೆ ಕೊಳ್ಳೆ ಹೊಡೆಯೋರಂತೀರಾ? ಏನಮ್ಮ, ಯಾವಾಗ ಈ ಮನೆ ಯಜಮಾನ್ರಾದ್ರಿ? ಮನೆ ಬೀಗದ ಕೈ ಯಾವಾಗ ಬಂತು ಆವಾಗ್ಲೇ. ಬೀಗದ ಕೈ ನಮ್ಮನೇಲಲ್ವಾ ಇದ್ದಿತ್ತು? ಏನೋ ನನ್ ತಂಗಿ ಹೇಳಿದ್ಲು ಅಂತ ಕೊಟ್ಟಿದ್ದು ಅಷ್ಟೇ. ಅಂದ್ರೆ ಬೀಗದ ಕೈ ನಿಮ್ಮ ಹತ್ರ ಇಲ್ಲ, ಆದ್ರೆ ನಮ್ಮನ್ನೂ ಒಂದು ಮಾತು ಕೇಳದೆ ಇಲ್ಲಿ ಬಂದು ನೀವು ಬೀಗ ಹೊಡಿತಾ ಇದ್ದೀರಾ ಅಂದ್ರೆ ಇಂಥ ಕೆಲಸ ಕಳ್ಳರಲ್ದೆ ಇನ್ಯಾರು ಮಾಡ್ತಾರೆ? ತಪ್ಪಲ್ವಾ ಇದು? ಏನ್ ಕಳ್ಳ ಗಿಳ್ಳ ಅಂತೆಲ್ಲ ಕರೆಯೋದು? ನೋಡಿ, ಬಾಯಿ ಬಿಗಿ ಹಿಡಿದು ಮಾತಾಡ್ಬೇಕು, ಬಾಯಿಗೆ ಬಂದಂಗೆಲ್ಲ ಮಾತಾಡೋಂಗಿಲ್ಲ. ನಾವವತ್ತು ಕೀ ಇಸ್ಕೊಂಡಿದ್ವಿ, ವಾಪಸ್ ಕೊಟ್ವಿ ತಾನೆ? ಏನೋ ಮಧ್ಯ ಒಂದ್ ಅಚ್ಚ ಹಾಕಿಸ್ಕೊಂಡು ನಮ್ದು ಅಂತ ಒಂದ್ ಸ್ವಂತ ಕೀ ಮಾಡಿಸ್ಕೊಂಡಪ್ಪ. ನೋಡಿ, ಇದು ನಮ್ಮ ಕೀ, ನಮ್ಮ ಸ್ವಂತ ಕೀ ರೀ. ಅದಕ್ಕೆ ನಾ ಹೇಳಿದ್ದು, ಇಂಥವ್ರಿಗೆಲ್ಲ ಬೀಗದ ಕೈ ಎಲ್ಲ ಕೊಡಬಾರ್ದು, ಗೊತ್ತಾ? ಅದಕ್ಕೆ ನಾವು ಬೀಗದ ಕೈನ ಅಚ್ಚ ಹಾಕಿಸ್ಕೊಂಡಿ. ಸಾರಿ ಮಗ, ನನಗೆಲ್ಲ ಹೇಳಬೇಕು ಅಂತಿದ್ದೆ, ಆದ್ರೆ ನನ್ನ ಕೈ ಹೇಳೋಕ್ಕಾಗಲಿಲ್ಲ. ಅಶೋಕ, ಪ್ರಿಯಾ ಹುಷಾರಾಗ್ತಾಳಲ್ವ? ಐ ಮೀನ್, ಈ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರ್ಡ್ ಅಲ್ವಾ? ಹುಷಾರಾಗ್ತಾಳೆ. ಕ್ಯಾನ್ಸರ್ ಇನ್ನು ಫಸ್ಟ್ ಸ್ಟೇಜಲ್ಲಿ ಇರೋದ್ರಿಂದ ಸರ್ಜರಿ ಮಾಡಿ ಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಈ ಪ್ರೊಸೀಜರ್ನ ಫಾಲೋ ಮಾಡೋ ಚಾಲೆಂಜಸ್ ಅಂತೂ ಇರುತ್ತೆ. ಬಟ್ ಫೇಸ್ ಮಾಡ್ತೀವಿ ಕಣ. ಕಾನ್ಫಿಡೆಂಟ್ ಆಗಿದ್ದೀನಿ. ನನಗಿಂತ ಪ್ರಿಯಾ ಜಾಸ್ತಿ ಕಾನ್ಫಿಡೆಂಟ್ ಆಗಿದ್ದಾಳೆ. ಅಲ್ಲ ಮಗ,
ಇಂಥ ಟೈಮಲ್ಲಿ ನಾನು ಒಂದ್ಸಲನೂ ನೆನಪಾಗ್ಲಿಲ್ವಾ ನಿಂಗೆ? ಕಷ್ಟ ಬಂದಾಗ ಎಲ್ಲಾನು ಮುಚ್ಚಿಟ್ಕೊಬಿಡ್ತೀಯ. ಹನಿಮೂನ್ಗೆ ಹೋಗಿರ್ತೀಯ, ಎಂಜಾಯ್ ಮಾಡ್ತಿರ್ತೀಯ ಅಂತ ನಾನು ಪ್ರಮೇಲಿದ್ರೆ ನೀನ್ ನೋಡಿದ್ರೆ ಇಂಥ ಪರಿಸ್ಥಿತಿಲಿ ಇದೆಯಲ್ಲೋ ಮಾರಾಯ. ಇದೇನಾ ನಮ್ಮ ಫ್ರೆಂಡ್ಶಿಪ್ಪು? ಈ ಬೆಸ್ಟ್ ಫ್ರೆಂಡ್ ನಿಂಗೆ ನೆನಪೇ ಆಗ್ಲಿಲ್ವಾ? ಇದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಒಂದ್ಸಲ ನಿಂಗೆ ಅನ್ಸಿಲ್ವೇನೋ ಅಶೋಕ? ಹಾಗಲ್ಲ ಮಗ ನನ್ಗೆ ಅವತ್ತೇ ಅನುಮಾನ ಆಯ್ತು ಕೊಡು, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಅಂತ. ಬಟ್ ಅರೆ ನನ್ನ ಗೆಳೆಯ, ನನ್ನ ದೋಸ್ತ ನನ್ನಿಂದ ಏನು ಮುಚ್ಚಿಡೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೆ. ಬಟ್ ಐ ಫೇಲ್ಡ್ ಮಗ. ನನ್ನ ದೋಸ್ತನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಐ ಫೇಲ್ಡ್. ಬಟ್ ಪ್ರಿಯಾ ಹ್ಯಾಸ್ ಟು ವಿನ್, ಶಿ ಮಸ್ಟ್ ವಿನ್. ಪರಿಸ್ಥಿತಿ ಬೇರೆ ಇದ್ದಿದ್ರೆ ಈ ವಿಷಯನೆಲ್ಲ ನನ್ನಿಂದ ಮುಚ್ಚಿಟ್ಟಲ್ಲ, ನಿನ್ನ ಸ್ಥಿತಿ ಬೇರೆನೇ ಇರ್ತಾ ಇತ್ತು. ಬಟ್ ನಿನ್ನ ಸಿಚುವೇಶನ್ ನೋಡ್ರೆ ಬೈಯೋದಕ್ಕೂ ಮನ್ಸಾಗ್ತಿಲ್ಲ ಮಗ ನಂಗೆ. ಮಗ ಹೇಗೋ ಇದೆಯಾ? ಹೌ ಆರ್ ಯು ಹ್ಯಾಂಡ್ಲಿಂಗ್ ಇಟ್? ಪ್ರಿಯಾ ಹೇಗೋ ಇದ್ದಾಳೆ, ಅವ್ಳಿಗೆ ಹೇಗೋ ಹೇಳಿದೆ, ಹೇಗೋ ಇಷ್ಟೆಲ್ಲ ನೋವನ್ನ ಸಹಿಸ್ಕೋತಾ ಇದ್ದೀರಾ? ವಿಷಯ ಕೇಳಿದ ತಕ್ಷಣ ಕುಸ್ಕೊಂಬಿಟ್ಟೆ ಮಗ. ಆಗಲೇ ಡಿಸೈಡ್ ಮಾಡಿದೆ ಅವಳಿಗೆ ಟೈಮ್ ಕೊಡಬೇಕು ಅಂತ. ಈ ವಿಷಯ ಅವಳಿಗೆ ಹೇಳ್ಬಾರ್ದು ಅಂತಿದ್ದೆ, ಬಟ್ ಅವಳಿಗೆ ಗೊತ್ತಾಗೋಯ್ತು. ನೀನು ನಾನು ಅನ್ಕೊಂಡಂಗೆ ಅಲ್ಲಕ್ಕನ ಅವಳು. ಮೇಲ್ನೋಟಕ್ಕೆ ನಗ್ನಗ್ತಾ ಖುಷಿಯಾಗಿ ತರಲೆ ಮಾಡಿಕೊಂಡು ಮಗು ಥರ ಆಡ್ತಿರ್ತಾಳೆ. ಬಟ್ ಫ್ರಮ್ ಇನ್ಸೈಡ್ ಶಿ ಇಸ್ ವೆರಿ ಸ್ಟ್ರಾಂಗ್. ನಾನು ಅವಳ ಮುಂದೆ ಏನೂ ಇಲ್ಲ.